ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಆರ್ಯ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಾಯ್ಸ್ 2 ಮಾಡಿದಂಥ ರೌಂಡ್ 2ನಲ್ಲಿ ಏನಾದರೂ ಸೀಟ್ ಅಲರ್ಟ್ ಆದರೆ ಅವರು ಮಸ್ಟ್ ಆ್ಯಂಡ್ ಶುಡ್ ಆ ಕಾಲೇಜಲ್ಲಿ ಸೀಟ್ನ ತೊಗೊಳ್ಳೇಬೇಕಾಗತ್ತೆ. ತೊಗೊಳ್ಳೋಕ್ಕಿಂತ ಮುಂಚೆ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಯಾವ್ಯಾವ ಟೈಪ್ ಸೀಟ್ಸ್ ಸಬ್ಮಿಟ್ ಮಾಡಬೇಕಂತ ನಾನು ಆಮೇಲೆ ಹೇಳ್ತೀನಿ. ಗೌರ್ಮೆಂಟ್ ಕಾಲೇಜ್ ಅಲರ್ಟ್ ಆಗಿರೋ ಸ್ಟೂಡೆಂಟ್ಸೇ ಬೇರೆ ಕಡೆ ಸಬ್ಮಿಟ್ ಮಾಡಬೇಕಾಗತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಅಲರ್ಟ್ ಆಗಿರುವಂಥ ಸ್ಟೂಡೆಂಟ್ಸೇ ಬೇರೆ ಕಡೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕು ಅಂತ ನೋಡೋದಾದರೆ, ಒರಿಜಿನಲ್ ಡಾಕ್ಯುಮೆಂಟ್ ಟು ಬಿ ಕೆಪ್ಟ್ ರೆಡಿ. ನೀವು ಈ ಡಾಕ್ಯುಮೆಂಟ್ಸ್ನ ಈಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಪ ಅಂತ ಹೇಳಿದ್ರೆ, ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಗೆ ದೋಸ್ ಹೂ ಆರ್ ಅಪಿಯರಿಂಗ್ ಫಾರ್ ದ UG NEET 2024 ಮೇ ಪ್ಲೀಸ್ ನೋಟ್ ದಟ್ ದ ಡಾಕ್ಯುಮೆಂಟ್ ವಿಚ್ ದೇ ಆರ್ ಫರ್ನಿಷಿಂಗ್ ಫಾರ್ ಇಂಜಿನಿಯರಿಂಗ್ ಎಕ್ಸೆಟ್ರಾ ಕೋರ್ಸಸ್ ವಿಲ್ ಆಲ್ಸೋ ಬಿ ಕನ್ಸಿಡರ್ ಫಾರ್ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸಸ್. ಅಂದರೆ ಇಂಜಿನಿಯರಿಂಗ್ ಏನು ಅಪ್ಲೈ ಆಗುತ್ತೆ ಅದೇ ಡಾಕ್ಯುಮೆಂಟ್ಸು ಮೆಡಿಕಲ್ ಡೆಂಟಲ್ ಆಯುಷ್ಗೂ ಕೂಡ ಅಪ್ಲೈ ಆಗುತ್ತೆ. ಫರ್ದರ್, ದ ಕ್ಯಾಂಡಿಡೇಟ್ ಕ್ಲೇಮಿಂಗ್ ಅಡಿಷ್ನಲ್ ರಿಸರ್ವೇಷನ್ ಲೈಕ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI, ಈ ಥರ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಂದ್ರೆ ಅದಕ್ಕೂ ಕೂಡ ನೀವು ಒರಿಜಿನಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ವೆರಾಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಮತ್ತು NRI ವಾಟ್ ರಿಸರ್ವೇಷನ್ ದೇ ಆರ್ ನಾಟ್ ಅಪ್ಲಿಕೇಬಲ್ ಫಾರ್ ದ ಇಂಜಿನಿಯರಿಂಗ್ ಕೋರ್ಸ್, ಆರ್ಕಿಟೆಕ್ಚರ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಆ್ಯಂಡ್ ಬಿ ಫಾರ್ಮಾ ಆ್ಯಂಡ್ ಫಾರ್ಮ್ ಡಿ. ಇದು ಯಾವುದಕ್ಕೂ ಕೂಡ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ NRI ವಾರ್ಡು ರಿಸರ್ವೇಷನ್ಸ್ ಅಪ್ಲೈ ಆಗೋಲ್ಲ. ಯಾವ್ಯಾವ ಡಾಕ್ಯುಮೆಂಟ್ ಅಂದರೆ, ಡೀಟೇಲ್ಸ್ ಆಫ್ ಡಾಕ್ಯುಮೆಂಟ್ ಆರ್ ಸರ್ಟಿಫಿಕೇಟ್ಸ್. ಫಸ್ಟ್ ಬಂದು SLC ಅಥವಾ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲೇ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಜೆರಾಕ್ಸ್ ಎಲ್ಲ ಕೊಟ್ಟರೆ ಆಗಲ್ಲ. ದೆನ್ 7 year ಆಫ್ ಸ್ಟಡಿ ಸರ್ಟಿಫಿಕೇಟ್ ವಿಚ್ ಇಸ್ ಸೈನ್ಡ್ ಬೈ ದಟ್ ಕನ್ಸರ್ನ್ಡ್ BO ಆರ್ DDP. 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ನ ತೊಗೋಬೇಕಾಗತ್ತೆ. ಸ್ಟಡಿ ಸರ್ಟಿಫಿಕೇಟ್ ಟು ಶೋ ದಟ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ ಪೀರಿಯಡ್ ಆಫ್ 7 years ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ನೀವು 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ನಾನು ಕರ್ನಾಟಕದಲ್ಲೇ ಓದಿದ್ದೀನಿ ಅದಕ್ಕೆ ಪ್ರೂಫು. 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ಯಾಕೆ ಅಂದರೆ ನಾನು ಕರ್ನಾಟಕದಲ್ಲೇ 7 years ಸ್ಟಡಿ ಮಾಡಿದ್ದೀನಿ ಅನ್ನೋದಕ್ಕೆ. ದೆನ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ ಶುಡ್ ಬಿ ಕೆಪ್ಟ್ ರೆಡಿ ಓನ್ಲಿ ಇಫ್ ಅಪ್ಲಿಕೇಬಲ್. ಯಾವ್ಯಾವುದಪ್ಪ ಅಂತ ಹೇಳೋದಾದರೆ, ನೀವು ಕನ್ನಡ ಮೀಡಿಯಮ್ ಅಂತ ಹಾಕ್ಬಿಟ್ಟು ನೀವು ಕನ್ನಡ ಮೀಡಿಯಮ್ ರಿಸರ್ವೇಷನ್ನ ಕ್ಲೈಮ್ ಮಾಡಿರ್ತೀರಾ, ಅಂಥವರಿಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದರೆ 1 to 10th ಸ್ಟ್ಯಾಂಡರ್ಡ್ ನಾನು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ ಸ್ಕೂಲ್ನಲ್ಲೇ ಓದಿದ್ದೀನಿ ಅನ್ನೋಂಥದ್ದು. ಸೆಕೆಂಡ್ ಒನ್ ಬಂದು ರೂರಲ್ ಸ್ಟಡಿ ಸರ್ಟಿಫಿಕೇಟ್. ಅದು ಕೂಡ ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನಾನು ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದ್ದೀನಿ ಅನ್ನೋದಕ್ಕೆ ರೂರಲ್ ಸರ್ಟಿಫಿಕೇಟು. ನೆಕ್ಸ್ಟು ನಾನ್ ಕ್ರಿಮಿ ಲಾಯರ್ ಸರ್ಟಿಫಿಕೇಟ್ ಇಶ್ಯೂಡ್ ಫ್ರಮ್ ದ ಕನ್ಸಲ್ ತಹಸೀಲ್ದಾರ್ ಅಲಾಂಗ್ ವಿತ್ ದ ರೂರಲ್ ಸರ್ಟಿಫಿಕೇಟ್ ಆ್ಯಸ್ ಪರ್ ದ ಫಾರ್ಮೆಟ್ ವಿತ್ RD ನಂಬರ್ ಜೊತೆಗೆ ನಾನ್ ಕ್ರಿಮಿ ಲಾಯರ್ ಸರ್ಟಿಫಿಕೇಟ್ನು ಕೂಡ ರೂರಲ್ ಸರ್ಟಿಫಿಕೇಟ್ ಜೊತೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಇದನ್ನು ನೀವು ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ದೆನ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಇದು ವಿತ್ RD ನಂಬರ್ ಇರೋದು ಒರಿಜಿನಲ್ಲೇ ಸಬ್ಮಿಟ್ ಮಾಡಬೇಕು. ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಈಗ 2A 2B 3A 3B ಅವರಿಗೆಲ್ಲ ಎರಡೂ ಕೂಡ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಎರಡೂ ಕೂಡ ಒಂದರಲ್ಲೇ ಇರುತ್ತೆ. ವೆರಾಸ್ SC ST ಅವರಿಗೆಲ್ಲ ಸಪ್ರೇಟಾಗಿರುತ್ತೆ, ಇನ್ಕಮ್ ಬೇರೆ ಇರುತ್ತೆ, ಕ್ಯಾಸ್ಟ್ ಬೇರೆ ಇರುತ್ತೆ, ಆ್ಯಂಡ್ ಕ್ಯಾಟಗರಿ 1 ಆಲ್ಸೋ. ದೆನ್ ಸಪೋಸ್ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಏನಾದರೂ ಆ ಒಂದು ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ಅಂತ ಹೇಳೋದಾದರೆ ಅದು ಕೂಡ ಯು ಶುಡ್ ಸಬ್ಮಿಟ್ ವಿತ್ RD ನಂಬರ್. ದೆನ್ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಹೋಮ್ ಟೋನ್ ಸರ್ಟಿಫಿಕೇಟ್, ಡೊಮಿಸೈಲ್ ಸರ್ಟಿಫಿಕೇಟ್ ಇದಿದ್ದರೆ ಕೊಡಿ, ಇಲ್ಲಾಂದರೆ ಬೇಡ. ದೆನ್ ID ಕಾರ್ಡ್ ವಿಚ್ ಈಸ್ ಇಶ್ಯೂಡ್ ಬೈ ದ ಎನಿ ಡೆಪ್ಯೂಟಿ ಕಮಿಷನರ್ ಆರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ರಿಹ್ಯಾಬಿಲಿಟೇಷನ್ ಕಮಿಷನರ್, ಇದೆಲ್ಲ ಸ್ಪೆಷಲ್ ಕೋಟಾಕ್ಸ್ಗೆ ಬರುತ್ತೆ. ಸಪೋಸ್ ನೀವೇನಾದರೂ ಆ ಕೋಟಾನ ಕ್ಲೈಮ್ ಮಾಡಿದ್ದೀರಾ ಅಂದರೆ ಅವ್ರ ID ಕಾರ್ಡ್ ಯು ಹ್ಯಾವ್ ಟು ಸಬ್ಮಿಟ್. ದೆನ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಲೈಕ್ ಅಥವಾ ಫಾರ್ಮೆಟ್ ಆ್ಯಸ್ ಪರ್ ದ ಕ್ಲೈಮ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಇನ್ ಪರ್ಟಿಕ್ಯುಲರ್ ಸ್ಪೆಷಲ್ ಕ್ಯಾಟಗರಿ. ಲೈಕ್ ನೀವೇನಾದರೂ NCCನಲ್ಲಿ ಕ್ಲೈಮ್ ಮಾಡ್ಕೊಂಡಿದ್ರೆ, ಸ್ಪೋರ್ಟ್ಸ್ನಲ್ಲಿ, ಡಿಫೆನ್ಸ್ನಲ್ಲಿ, ಡಿಫೆನ್ಸ್ನಲ್ಲಿ, ಯು ಹ್ಯಾವ್ ಟು ಶೋ ದ ಪ್ರೂಫ್. ಸೊ ಯು ಹ್ಯಾವ್ ಟು ಗಿವ್ ದಟ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್. ನಾನು ಆವಾಗಲೇ ಹೇಳಿದಾಗೆ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ವಿತ್ RD ನಂಬರ್ನ ಯು ಹ್ಯಾವ್ ಟು ಸಬ್ಮಿಟ್. ದಟ್ ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್, ನಾಟ್ ಫಾರ್ ಇಂಜಿನಿಯರಿಂಗ್, ವೆಟರ್ನರಿ ಆ್ಯಂಡ್ ಬಿ ಫಾರ್ಮಾ ಅದರ್ ಕೋರ್ಸಸ್. ದೆನ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಲ್ಸೋ ಈ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು. ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಸರ್ವೇಷನ್ ಇಸ್ ಅಪ್ಲಿಕೇಬಲ್ ಫಾರ್ ತಮಿಳ್, ತೆಲುಗು, ಕೊಡವ ಆ್ಯಂಡ್ ತುಳು ಆಫ್ ದ ಕರ್ನಾಟಕ ಕ್ಯಾಂಡಿಡೇಟ್. ದೆನ್ ಆಲ್ NRI ಅಥವಾ NRI ವಾರ್ಡ್ಸ್ ಲೈಕ್ ಐ ಆಮ್ NRI, ಅದಕ್ಕೂ ಕೂಡ ಸರ್ಟಿಫಿಕೇಟ್ ಇರುತ್ತೆ. ಬಟ್ ಯು ಹ್ಯಾವ್ ಟು ಸಬ್ಮಿಟ್ ಆಫ್ಟರ್ ಗೆಟಿಂಗ್ ಸೀಟ್.
ಸೊ ನಾನು ಆವಾಗಲೇ ಹೇಳಿದಾಗೆ ಗವರ್ನಮೆಂಟ್ ಕಾಲೇಜಲ್ಲಿ ಅಲರ್ಟ್ ಆಗಿರುವಂಥ ಸ್ಟೂಡೆಂಟ್ಸು ಡೈರೆಕ್ಟ್ಲಿ ಅವ್ರ ಕಾಲೇಜ್ಗೆ ಹೋಗಿ ಈ ಒಂದು ಸರ್ಟಿಫಿಕೇಟ್ಸ್ನೆಲ್ಲ ಕೊಡಬೇಕಾಗತ್ತೆ. ಅಲಾಂಗ್ ವಿತ್ ಈ ಸರ್ಟಿಫಿಕೇಟ್ನ ಜೊತೆಗೆ ಗವರ್ನಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಕೂಡ ಕೇಳ್ತಾರೆ. ಅದನ್ನು ಈಗಲೇ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ದೆನ್ ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್ಸು ಅದು ಯಾವುದೇ ಟೈಪ್ ಆಫ್ ಸೀಟ್ ಆಗಿರ್ಬೋದು, ವೆದರ್ ಇಟ್ ಈಸ್ ಅ ಗವರ್ನಮೆಂಟ್ ಸೀಟ್ ಆರ್ ಪ್ರೈವೇಟ್ ಇನ್ ಪ್ರೈವೇಟ್ ಆರ್ ಅದರ್ಸ್, ಯು ಹ್ಯಾವ್ ಟು ಸಬ್ಮಿಟ್ ಆಲ್ ದೀಸ್ ಒರಿಜಿನಲ್ ಡಾಕ್ಯುಮೆಂಟ್ ಅಟ್ ಕೆ ಇ ಎ ಆಫೀಸ್ಗೆ ಹೋಗಿ ನೀವು ಅವರು ಡೇಟ್ನ ರಿಲೀಸ್ ಮಾಡ್ತಾರೆ. ಆ ಒಂದು ಡೇಟಲ್ಲಿ ಹೋಗಿ ಕೊಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಾದಮೇಲೆ ಅವರು ಒಂದು ಅಲಾಟ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ. ಆ ಅಲಾಟ್ಮೆಂಟ್ ಲೆಟರ್ನ ತೊಗೊಂಡು ಬಂದು ನೀವು ನಿಮ್ಮ ಕಾಲೇಜ್ಗೆ ಕೊಟ್ಟರೆ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಮುಗಿಯುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.